ಹಲೋ ನಮಸ್ಕಾರ ವೆಲ್ಕಮ್ ಟು TV19 ಕನ್ನಡ ನಾನು ಪವಿತ್ರ ಇವತ್ತು ನನ್ನ ಜೊತೆ ಅ ವೆರಿ ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇದ್ದಾರೆ ಸೊ ಇವರು ಸ್ಯಾಂಡಲ್ವುಡ್ ಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟು ಭರ್ಜರಿಯಾಗಿ ಅಭಿಮಾನಿಗಳ ಹೃದಯ ಗೆದ್ರು ಬಹದ್ದೂರಾಗಿ ಮೆರೆದು ಕೆಣಕದವರಿಗೆ ಪೊಗ್ರಲ್ಲೇ ಉತ್ತರ ಕೊಟ್ಟು ಬಾಸು ಕರಾಬು ಎಂದ್ರು ಅವರ ಫ್ಯಾನ್ಸ್ಗಳನ್ನ ಅವರ ಅಭಿಮಾನಿಗಳನ್ನ VIPs ಅಂತ ಕರೆದವರು ಆಕ್ಷನ್ ಪ್ರಿನ್ಸ್ ಆಗಿದ್ದವರು ನ್ಯಾಷನಲ್ ಪ್ರಿನ್ಸ್ ಆದ್ರು ಈಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಮಾರ್ಟಿನ್ ಆಗಿದ್ದಾರೆ ಸೊ ಹೀಸ್ ನನ್ ಅದರ್ ದ್ಯಾನ್ ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅಭಿಮಾನಿಗಳ ಪ್ರೀತಿಯ DS ಬಾಸ್ ನನ್ನ ಜೊತೆ ಇದ್ದಾರೆ ಸೊ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹಾಗೆ TV19 ಸ್ಪೆಷಲ್ ಇಂಟರ್ವ್ಯೂಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ವೆರಿ ವಾರ್ಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ವೈ ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿ ಸ್ಕೆಡ್ಯೂಲಲ್ಲಿ ಇದ್ದೀರಿ ಇದ್ರ ಮಧ್ಯೆ TV19ಗೆ ಇಂಟರ್ವ್ಯೂ ಕೊಡೋದಕ್ಕೆ ಚಾನ್ಸ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ಥ್ಯಾಂಕ್ ಯು ಸರ್ ನನ್ನ ಫಸ್ಟ್ ಕ್ವೆಶನ್ ಬೀದಿ ನಾಟಕದಿಂದ ಚಿತ್ರರಂಗಕ್ಕೆ ಬಂದು 5ನೇ ಸಿನಿಮಾನೇ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಇಂಥ ಒಂದು ದೊಡ್ಡ ಸಕ್ಸಸ್ ನಿಮ್ದಾಗಿದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಲಾಂಗ್ ವೇ ಟು ಗೋ ಮೇಡಮ್ ಸ್ಟಿಲ್ ಇನ್ನೂ ತುಂಬ ದೊಡ್ಡ ಜರ್ನಿ ಇದೆ ಬಟ್ ಇನ್ನು ಐ ಆಮ್ ಜಸ್ಟ್ ಬಿಗಿನರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಬೀದಿ ನಾಟಕ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಸ್ಟೇಜ್ ಫಿಯರ್ ಆಗಿರ್ಬೋದು ಮತ್ತು ಕಮ್ಯುನಿಕೇಷನ್ ಆಗಿರ್ಬೋದು ಆ್ಯಂಡ್ ಬೀದಿ ನಾಟಕ ಮಾಡಿದ್ರೆ ಡೈಲಾಗ್ಸ್ ನಾವು ಕಂಠಪಾಠ ಮಾಡಿ ಹೇಳೋದು ಅಲ್ಲದೆ ಇಮಿಡಿಯೇಟಾಗಿ ಬ್ರೇಕ್ ಕೊಟ್ಟರೆ ಅದು ಇಂಪ್ರೂವೈಸ್ ಮಾಡಿ ಹೇಳೋದಂಥದ್ದೆಲ್ಲ ನಿಮಗೆ ಬೀದಿ ನಾಟಕದಿಂದ ಮಾತ್ರ ಕಲಿಯೋಕ್ಕೆ ಸಾಧ್ಯ ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎಸ್ ಮೂರ್ತಿ ಸರ್ ಗೌರಿ ಮ್ಯಾಮ್ ಆ್ಯಂಡ್ ಅಭಿನಯ ತರಂಗರಿಗೆ ಥ್ಯಾಂಕ್ಸ್ ವೆರಿ ನೈಸ್ ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗುವಾಗ ಡಬ್ ಮಾಡಬೇಕು ಜೊತೆಗೆ ನಿಮ್ಗೆಲ್ಲೂ ಅನಿಸ್ಲಿಲ್ವಾ ಭಯ ಆಗ್ಲಿಲ್ವಾ ಡಸ್ ಇಟ್ ರಿಯಲಿ ಇದು ವರ್ಕ್ ಆಗುತ್ತಾ ಅನ್ನೋ ಎಲ್ಲೂ ಭಯ ಕಾಡ್ಲಿಲ್ವಾ ನಿಮ್ಗೆ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಶಾಟು ಭಯದಿಂದನೇ ಮಾಡೋದು ಯಾಕೆಂದ್ರೆ ರಿಲೀಸ್ ಟೈಮಲ್ಲಿ ನಾವು ಟೆನ್ಷನ್ ಆಗಬಾರ್ದು ಅನ್ನೋದಕ್ಕೇನೆ ನಾವು 100% ಕೊಟ್ಟು ಮಾಡಿದ್ದಿತ್ತು ಬಟ್ ಆದ್ರೂ ಒಂಚೂರು ಭಯನೇ ಹೆಂಗೆ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಒಂದು ಆ ಭಯ ಆತಂಕ ಇರುತ್ತಲ್ಲ ಸೊ ಅದೇ ರೀತಿ ಇವಾಗಲೂ ನನಗೂ ಇದೆ ಬಟ್ ನಿಜವಾಗ್ಲೂ 100% ಕೊಟ್ಟು ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ ನಾನು ಅದು ಬಿಟ್ಟರೆ ಇನ್ನು ಪರ್ಫಾರ್ಮ್ ಆವಾಗೆಲ್ಲ ಏನು ಭಯ ಆಗಲ್ಲ ಓಕೆ ಸೊ ಇಷ್ಟು ಲ್ಯಾಂಗ್ವೇಜಲ್ಲಿ 12-13 ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರುವಾಗ ಸರ್ ಆ ಟ್ರೈಲರ್ ರಿಲೀಸ್ ಆಯಿತು ಆ್ಯಕ್ಷನ್ ಸೀಕ್ವೆನ್ಸ್ ಆ್ಯಕ್ಟಿಂಗು BGM ಎಕ್ಸ್ಟ್ರಾಡಿನರಿ ಪ್ರತಿಯೊಬ್ಬರು ಈಗ ತೊಗೊಂಡಿರೋ ಫೀಡ್ಬ್ಯಾಕ್ಗಳನ್ನ ನೋಡ್ತಿದ್ರೆ ವಾಟ್ ಅ ಫೆಂಟಾಬ್ಯುಲಸ್ ಟ್ರೈಲರ್ ವಾಟ್ ಅ ಫೆಂಟಾಬ್ಯುಲಸ್ ಆಕ್ಟರ್ ಅಂತ ಹೇಳ್ತಿದ್ದಾರೆ ಸೊ ಟ್ರೈಲರ್ ನೋಡಿದ ತಕ್ಷಣ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಹೇಗೆ ರಿಯಾಕ್ಟ್ ಮಾಡಿದ್ರಿ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ನೋಡ್ತಿದ್ದಲ್ಲ ನಾನು ಒಂದೇ ಸರಿ ಆಸ್ ಅನ್ ಆಡಿಯೋ ಒಂದು ಫ್ಲೋ ನೋಡಿಲ್ಲ ಶಾರ್ಟ್ಸ್ ಪಿಕ್ ಮಾಡಬೇಕಾದ್ರೆ ಸೆಲೆಕ್ಟ್ ಅಲ್ಲಿಂದನೂ ಸ್ಕ್ರ್ಯಾಚ್ ನಾನು ಇದ್ರದಿಂದ ನನಗೆ ಆಸ್ ಅನ್ ಆಡಿಯೋ ನೋಡೋದು ಸ್ವಲ್ಪ ಕಷ್ಟ ನೋಡಿಲ್ಲ ಬಟ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಐ ವಾಸ್ ಪ್ರಿಟಿ ಶೋರ್ ಜೆನ್ಯೂನ್ ಆಗಿ ಹೇಳ್ಬೇಕು ಅಂದರೆ ಟೀಸರು ಟ್ರೈಲರಲ್ಲಿ ಏನು ನೋಡಿದ್ರೆ ಇಟ್ ಈಸ್ ಅ ಸ್ಕ್ರ್ಯಾಚ್ ಅಷ್ಟೇ ಎಂಟೈರ್ 2 hours 25 minutes ಹಂಗೆ ಇರುತ್ತೆ ಎಂಟೈರ್ ಸಿನಿಮಾದಲ್ಲಿ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು ಧ್ರುವ ಅಂದ್ರೇನೆ ಮಾಸ್ಗೆ ಧ್ರುವ ಅವರು ಬಾಸ್ ಅಂತ ಹೇಳ್ತಾರೆ ಸಿನಿಮಾ ಅಂತ ಬಂದ ತಕ್ಷಣನೇ ಬಹಳ ಜನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆ ಡೈಲಾಗ್ಸ್ ಫೈಟ್ಸ್ ಆಕ್ಷನ್ ಪ್ರಿನ್ಸ್ ಅಂತ ಬಿರ್ದಿರೋದೇ ಅದೇ ರೀಸನ್ಗೆ ಎಲ್ಲರೂ ವೆಯ್ಟ್ ಮಾಡೋದು ಅದಕ್ಕೋಸ್ಕರ ಸೊ ನಾ ಈ ಸಿನಿಮಾ ಬಗ್ಗೆ ಕೇಳ್ಪಟ್ಟೆ ಒಂದು ಫೈಟ್ ಸೀಕ್ವೆನ್ಗೆ ಇಬ್ರು ಮಾಸ್ಟರ್ಸ್ ಅಲ್ಲಿ ಗೈಡ್ ಮಾಡಿದ್ದಾರೆ ಮಾಸ್ಟರ್ಸ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅದು ಕ್ಲೈಮ್ಯಾಕ್ಸ್ ಎಪಿಸೋಡು ಒಂದು 11 ನಿಮಿಷ ಬರುತ್ತೆ ಸರಿ ಸುಮಾರು ನಾವು 50 days ಶೂಟ್ ಮಾಡಿದ್ವಿ ಲೈಕ್ ಹಾರ್ಡ್ಲಿ 42 days ಶೂಟ್ ಮಾಡಿದ್ವಿ ಅಂದರೆ ಫಸ್ಟ್ ರವಿವರ್ಮ ಮಾಸ್ಟರ್ ಮಾಡ್ತಾರೆ ಆಮೇಲೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡ್ತಾರೆ ಸೊ ಕಂಟಿನ್ಯೂಟಿ ಕಾಂಬೋ ಆಗಿರೋದ್ರಿಂದ ಸೊ ನಾವು ಹೆಂಗಪ್ಪ ಇವ್ರನ್ನ ಕೇಳೋದು ಅಂತ ನಾವು ಅನ್ಕೊಂತಿದ್ವಿ ಸೊ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಅವರವರೇ ಕಮ್ಯುನಿಕೇಟ್ ಮಾಡಿಕೊಂಡು ಸೆಟ್ಟಲ್ಲಿ
ಈ ಕಡೆ ರವಿವರ್ಮ ಮಾಸ್ಟರ್ ಶೂಟ್ ಮಾಡ್ತಾ ಇದ್ರು, ಈ ಕಡೆ ರಾಮಲಕ್ಷ್ಮಣ್ ಮಾಸ್ಟರ್ ಶೂಟ್ ಮಾಡ್ತಾ ಇದ್ರು. ಸೊ ಎಲ್ಲೂ ಟೈಮ್ ವೇಸ್ಟ್ ಮಾಡದೇನೆ 42 ದಿವಸ ಶೂಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಧ್ರುವ ಸರ್ ಮೂವಿ ಅಂತಿದಂಗೆ ಅವ್ರ ಆಪೋಸಿಟ್ ಅಲ್ಲಿ ವಿಲನ್ ಯಾರು ಇರ್ತಾರೆ ಅಂತ ಖಡಕ್ ಪರ್ಸನಾಲಿಟಿ, ಅದು ದೊಡ್ಡ ಮಟ್ಟದಲ್ಲಿ ಸರ್ಪ್ರೈಸ್. ಕರೆಕ್ಟ್ ಸರ್. ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುವಂತ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಪ್ರತಿಯೊಬ್ರು ಆಕ್ಟರ್ ಮೋಟೋ. ಅದೇ ರೀತಿ ನಮ್ದು ಇತ್ತು. ಬಟ್ ನಾವು ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ಯಾಕೆಂದ್ರೆ ಪ್ರತಿ ಸಿನಿಮಾ ಪ್ರಯತ್ನದಿಂದ ನನ್ನ VIPs ಆಗ್ಬೋದು, ಕನ್ನಡ ಕಲಾವಿದರುಗಳು ಯಾವಾಗ್ಲೂ ನಮ್ಮ ಮುಂದೆ ಇರೋರು. ಸೊ ಆ ನಂಬಿಕೆ ಮೇಲೆನೆ ಇನ್ನು ಇಂಟರ್ನ್ಯಾಷನಲ್ ಅನ್ನೋದೇನಿದೆಯೋ ಅದನ್ನ ಟ್ರೈ ಮಾಡಿದ್ದೀವಿ. ಸೊ ನಮ್ಮ ಜನ ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಸರ್ ಹಾಗೆ ಒಬ್ಬ ವಿಲನ್ನ ಸೆಲೆಕ್ಟ್ ಮಾಡಿದ್ರು, ಅಷ್ಟು ದೊಡ್ಡ ಮಟ್ಟದ ವಿಲನ್ನ ಸೆಲೆಕ್ಟ್ ಮಾಡಿದಾಗ, ಬಟ್ ಅವರ ಎದುರುಗಡೆ ನಿಂತ್ಕೊಳ್ಳುವಂಥ ಒಬ್ಬ ಹೀರೋ ಅವ್ರನ್ನ ಫೇಸ್ ಮಾಡುವಾಗ ಅವ್ರು ಹೇಗಿರಬೇಕು ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ. ಬಟ್ ಸೆಪ್ರೇಟಾಗಿ ಅವ್ರು ನೋಡಿ ನೀವು ಎದುರು ನಿಂತಾಗ ಬಾ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ರು ಒಂದು ಫ್ರೇಮಲ್ಲಿ ನೋಡುವಾಗ ಸಾಕಾದಾಗ ಅನ್ಸುತ್ತೆ ಸರ್. ನಿಮ್ಮ ಪ್ರಿಪ್ರೇಷನ್, ನಿಮ್ಮ ಪರ್ಸನಾಲಿಟಿ, ಹೌ ಡೆಡಿಕೇಟೆಡ್ ಯು ಆರ್ ಅನ್ಸುತ್ತೆ. ಇಲ್ಲ, ದೇ ವರ್ ಆಲ್ ಹ್ಯೂಜ್. ನಿತಿನ್ ಜಾನ್ಸನ್ ಅವರು ಈಸ್ 6'9", ಆಲ್ಮೋಸ್ಟ್ 6'9", 6'10" ಇರ್ತಾರೆ. ಆಲ್ರೆಡಿ 10 ಇಂಚು ಆ ಥರ ಇರ್ತಾರೆ. ಸಾರಿ 6.10 ಫೀಟ್ ಇರ್ತಾರೆ. ಮತ್ತೆ ಇನ್ನೊರು ದುಬಿಲ್ ಅವರು, ಈಸ್ ಕಾಲ್ಡ್ ನೆಕ್ಸಿಲಾ, ಅಂದ್ರೆ ಗಾಡ್ಜಿಲಾ ಥರ. ನೆಕ್ಸಿಲಾ ಅವ್ರದ್ದು ಪ್ರಪಂಚದಲ್ಲಿ ದೊಡ್ಡ ನೆಕ್ ಅವ್ರದ್ದು ಇರೋದು. ಮತ್ತೆ ಅವರು ಇಂಟರ್ನ್ಯಾಷನಲ್ ಇರ್ತಾರೆ. ಸೊ ಇಟ್ ವಾಸ್ ಫನ್. ಅವರು ಹೂಜ್ ಆಗಿರ್ತಾರೆ ಇವ್ರುಗಳು. ಸೊ ನಾನು ಇವನ್ ಐ ಹ್ಯಾಡ್ ಪುಟ್ ಆನ್ ವೇಟ್ 110 kg ಇರುತ್ತೆ. ಅಟ್ಲೀಸ್ಟ್ ಒಂದು ಚೂರಾದ್ರೂ ಕಾಣಿಸೋಣ ತಗೊಂಡು ಟ್ರೈ ಮಾಡಿದ್ದೀವಿ. ವೆರಿ ನೈಸ್ ಸರ್. ಸೊ ಈಗ ಫೈಟ್ ಮತ್ತೆ ಡೈಲಾಗ್ ಅಂತ ಹೇಳೋದು ಮಾಸ್ ಅಂತ ಬಂದಾಗ, ಫೈಟ್ ಬಗ್ಗೆ ಆಯಿತು. ಈ ಡೈಲಾಗ್ಸ್ ಅಂತ ಬಂದಾಗ ಸರ್, ಆ ಟ್ರೈಲರ್ ಬಂತಲ್ಲ, ಡೋಂಟ್ ಟೀಚ್ ಫಾದರ್ ಹೌ ಟು ಡ್ಯಾಶ್ ಡ್ಯಾಶ್ ಡ್ಯಾಶ್, ಯಾರಿಗೇನು ಬೇಕಾದರೂ ಅಂದ್ಕೊಳ್ಳಿ ಅಂತ. ಸೊ ನನಗೋಸ್ಕರ ಅದನ್ನು ಹೇಳ್ಬೋದಾ ಸರ್ ಪ್ಲೀಸ್? ಪ್ಲೀಸ್ ನಾನು ನಿಮ್ಮಿಂದ ಡೈರೆಕ್ಟಾಗಿ ಅದನ್ನು ಕೇಳಬೇಕು ಅಂತ. ಯಾಕೆ ಗೊತ್ತಾ ಸರ್, ಸೀರಿಯಸ್ ಆಗಿ ನನ್ನ ಇಷ್ಟು ವರ್ಷದಲ್ಲಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ಆ ಥರ ಸೌಂಡು, ಹ್ಯೂಜ್ ಕ್ರೌಡು ಎಲ್ಲ ಹೇಳಿದ್ರಪ್ಪ, ನಾನು ಇನ್ನೊಂದ್ಸರಿ ಕರಿಬೇಡಿ ಅಂತ ಹೇಳಿದ್ರೆ ಏನಂದ್ರು ಅಂತ, ಇದೇನು ಅಲ್ಲ, ಮಾರಿ ಹಬ್ಬ ಮುಂದಕ್ಕಿದೆ, ಇದು ನಾರ್ಮಲ್ ಹಬ್ಬ ಅಂತ. ಐ ವಾಂಟ್ ಟು ಲಿಸನ್ ಫ್ರಮ್ ಯು ಸರ್ ಡೈರೆಕ್ಟ್ ಆಗಿ. ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಯಾರು ಏನು ಬೇಕಾದ್ರೂ ಹಾಕೊಳ್ಳಿ ಅಂತ. ದಟ್ಸ್ ವೆರಿ ನೈಸ್. ಆ್ಯಂಡ್ ಸರ್ ನೀವು ಹೇಳಿ, ಈವರೆಗೂ ಬೇಕಾದಷ್ಟು ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ರಿ, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬೇರೆ ಇಂಟರ್ವ್ಯೂಸ್ಗಳೆಲ್ಲ ನಾನು ನೋಡಿದೆ, ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿದೆ. ಯಾರು ಬೋರಾಗಿ ಸ್ಕಿಪ್ ಮಾಡೋ ಅಂಥ ಆನ್ಸರ್ಸ್ ಇಲ್ಲೂ ಇಲ್ಲ ನಿಮ್ಮ ಕಡೆಯಿಂದ. ಇಂಟ್ರೆಸ್ಟಾಗಿ ನೋಡೋವಂಥ ಕಂಟೆಂಟ್ಸ್ಗಳು ಸಿಗ್ತಾ ಇದೆ. ಸಿನಿಮಾ ಬಗ್ಗೆ ಏನಾದರೂ ಇನ್ನೊಂದು ಡೈಲಾಗ್, ಯಾಕಂದರೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ಅದೇ. ಸೊ ಏನಾದರೂ ಇನ್ನೊಂದು ಡೈಲಾಗ್ ನಮಗೆ ಎಕ್ಸ್ಕ್ಲೂಸಿವ್ ಆಗಿ TV19 ಮುಖಾಂತರ ಬಿಟ್ಕೊಡೋದಂದ್ರೆ ಒಂದು ಇಲ್ಲ, ಏನ್ ಹೇಳಿದ್ರು ಅದು ಮುಂಚೆ ಸಿನಿಮಾಸ್ ಆಗಿದ್ರೆ ಒಂದು ಪಂಚ್ ಅನ್ನೋದು ಇರ್ತಿತ್ತು. ಒಂದು ಇದು ಕಂಟೆಂಟ್ ಓರಿಯೆಂಟೆಡ್ ಆಗಿರೋದ್ರಿಂದ ನಿಮ್ಗೆ ಅದು ಕತೆ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಪ್ಲಾಟ್ ಮಾರ್ಟಿನ್ ಹಂಟ್. ಸರ್ ನಿಮ್ಮ ಸಿನಿಮಾದಲ್ಲಿ ಈ ಫೈಟ್ ಡೈಲಾಗ್ಸ್ ಭರ್ಪೂರವಾಗಿರುತ್ತೆ, ಜನನ್ ಮೆಚ್ಚುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಜನರ ಎಕ್ಸ್ಪೆಕ್ಟೇಷನ್ ನಿಮಗೆ ಗೊತ್ತಿದ್ದು ಈ ಸಿನಿಮಾ ಮೇಲೆ ಎಷ್ಟು ಕೆಲಸ ಮಾಡಿದ್ದೀರಾ ಅನ್ನೋದು ಒಂದೊಂದು ಕ್ಲಿಪ್ಪು ಕೂಡ ತೋರಿಸ್ತಾ ಇದೆ. ನೀವು ಸಿನಿಮಾ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳ್ದೆ ಇರಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು CG ಅಂತ ಬಂದಾಗ, CGಲಿ ಫ್ರೇಮ್ಸ್ಗಳ ಬಗ್ಗೆ ಮಾತಾಡಿದಾಗ ಎಲ್ಲರೂ ಹೇಳೋದು ಹೈಯೆಸ್ಟ್ ಫ್ರೇಮ್ಸ್ ಬಂದು ಬಾಹುಬಲಿ ಅಂತ ಹೇಳ್ತಾರೆ, 3000+ ಅಂತ. ಬಟ್ ವೆನ್ ಕಮ್ಸ್ ಟು ಮಾರ್ಟಿನ್ ಇಟ್ ಇಸ್ 4000+ ಫ್ರೇಮ್ಸ್ ಅಂತ ಕೇಳ್ಪಟ್ಟೆ, ಹೌದು ಸರ್? ಹೌದೌದು. ಒಂದು 11 CG ಕಂಪ್ನಿ ವರ್ಕ್ ಮಾಡ್ತಾರೆ, ಎಲ್ಲ ರೆಪ್ಯೂಟೆಡ್ CG ಕಂಪ್ನೀಸ್ ವರ್ಕ್ ಮಾಡ್ತಾ ಇದೆ. ಸೊ ಎಂತ್ ಮೂಮೆಂಟ್ ಅಂದರೆ ಈಗ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ CG ಮಾಡಿದ್ದೀವಿ. ಈಗ ಫೈನಲ್ ಕಾಪಿ ಔಟ್ ತೆಗಿಬೇಕು. ಸೊ ನೆಕ್ ಟು ನೆಕ್ ವರ್ಗೂ ವರ್ಕ್ ಮಾಡಿದ್ದೀವಿ. ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ಟ್ರೀಟ್ ಫಾರ್ ಶೋರ್. Yeah, definitely. We expect the same. And ಇವಾಗ 10 ಸೆಕೆಂಡ್ ಮೇಲೆ ಒಂದು ವಿಡಿಯೋ ನೋಡಲ್ಲ. ಈಗ ನೀವು ರೀಲ್ಸ್ ನೋಡಿದ್ರೆ ಎಲ್ಲಾನು ನೋಡಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮತ್ತೆ ಇವಾಗಿನ ಯಂಗ್ ಜನರೇಷನ್ ಏನಿದೆಯೋ
ನಾವು ಫಾಸ್ಟ್ ಆಗಿ ಕಂಟೆಂಟ್ ಹೇಳಬೇಕು. ಸೊ ಎಂಟೈರ್ ಸಿನಿಮಾ ವಿಲ್ ಬಿ 2 hours 25 minutes. ಏನು ಲ್ಯಾಗ್ ಇರಲ್ಲ, ಫಾಸ್ಟ್ ಆಗಿರುತ್ತೆ, ವಿಷಯ ಬಂದ್ಬಿಡ್ತೀವಿ. ಎಸ್, ಡೈರೆಕ್ಟ್ ನಾನು ಅದನ್ನ ಟೀಮ್ ಮುಖಾಂತರ ಕೇಳ್ಪಟ್ಟೆ. 252 ದಿನ ಶೂಟ್ ಆಗಿರೋದನ್ನ ಜಸ್ಟ್ 225 minutes ಅಲ್ಲಿ ಮುಗಿಸ್ತಾರೆ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ, ಎಲ್ಲ ಟಕ್ 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 ಅಂತ ಬರುತ್ತೆ ಅಂತ. 145 minutes, 2 hours 25 minutes. ಓಕೆ, ವೆರಿ ನೈಸ್ ಸರ್. ಸರಿ, ಈಗ ಅಷ್ಟು ಮುಂಬೈಲಿ ನಡೆದಂಥ ಒಂದು ಫಂಕ್ಷನ್ ಇದೆ, ಇವೆಂಟ್ ಇದೆಯಲ್ಲ, ಒಂದು ನಿಮಿಷ ಕೇಳಿದ ತಕ್ಷಣ ಎಲ್ಲರೂ ನಮ್ಮ ಸಿನಿಮಾ ಗುರು ಇದು ಅಂತ ಯಾರ್ಯಾರು ಹೇಟ್ ಮಾಡ್ತಿದ್ದವರು ಕೂಡ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಬೇರೆ ಭಾಷೆಯವ್ರಿಗೆ ಹೆಮ್ಮೆಲಿ ಹೇಳ್ಕೊಳ್ಳೋ ಅಂಥ ಮಟ್ಟಕ್ಕೆ ಒಂದು ದೊಡ್ಡ ಇವೆಂಟ್ ನಡೆಯುತ್ತೆ. ಇವೆಂಟ್ ನಂತರ, ಟ್ರೈಲರ್ ನಂತರ, ಸೊ ಬಿಸ್ನೆಸ್ ಕ್ವೈರೀಸ್ ಗ್ರಾಫ್ ಹೇಗಿದೆ? ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ನಾವೇನು ಕಂಟೆಂಟ್ ಏನು ಬಿಟ್ಟಿರ್ಲಿಲ್ಲ ಅಲ್ವಾ. ಸೊ ಒಂದು ಟ್ರೈಲರ್ ಲಾಂಚ್ ಆದ್ಮೇಲೆ ಎಂಕ್ವೈರೀಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಅಂಡ್ ಐ ಥಿಂಕ್ ಹಿಲ್ ಬಿ ಸೇಫ್ 100% ಬಿಫೋರ್ ರಿಲೀಸ್. ಎಸ್, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಈಗ ಸಾಥ್ ಕೊಟ್ಟಿದ್ದಾರೆ ನಿಮಗೆ. ತಮಿಳಿಂದನೂ ತಗೋಬೋದು, ರೆಡ್ ಜಾಯಿಂಟ್ ಕಡೆಯಿಂದ, ಈ ಕಡೆಯಿಂದ ಆನಂದ್ ಪಂಡಿತ್ ಅವರು, ಹಿಂದಿಯವರು, ಇಷ್ಟು ದೊಡ್ಡ ಡಿಸ್ಟ್ರಿಬ್ಯೂಟರ್ಸೇ ಸಾಥ್ ಕೊಟ್ಟಾಗ ಸಿನಿಮಾ ಎಲ್ಲೋಗ್ಬೋದು ಗುರು ಅನಿಸ್ತಾ ಇದೆ. ಇಲ್ಲ ಮೇಡಮ್, ಎವ್ರಿಥಿಂಗ್ ಇಸ್ ಸೆಟ್. ಸೊ ಇನ್ನು ಅಗ್ರೆಸಿವ್ ಪ್ರಮೋಷನ್ ಮಾಡ್ತೀವಿ. ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಐ ವಿಲ್ ಬಿ ವೆರಿ ಓಪನ್. ನಮ್ಗೆ ಇರೋ ಬಜೆಟ್ ಅಲ್ಲಿ ವಾಟ್ ವಿ ಕ್ಯಾನ್ ಡೂ ಮ್ಯಾಕ್ಸಿಮಮ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ವೆರಿ ನೈಸ್. ಇಲ್ಲ ಸರ್, ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡುವಾಗಲೂ ಅಥವಾ ಈ ಸಿನಿಮಾ ಬಗ್ಗೆ ಮಾತಾಡುವಾಗಲೂ ಪರ್ಸನಲಿ ನೀವೇನೇ ಕೇಳಿದ್ರು ವಿ ಫೀಲ್ ವೆರಿ ಪ್ರೌಡ್. ಏನೇ ಬಂದ್ರು ಈಗ ನಮ್ಮ ಸ್ಯಾಂಡಲ್ವುಡ್ ಹೀರೋ, ನಮ್ಮ ಸ್ಟಾರ್ ಅಂತ ಬಂದಾಗ ನಮ್ಮ ಸಿನಿಮಾ ಅಂತಾನೆ ಪ್ರೌಡಲ್ಲಿ ಹೇಳ್ಕೊಳ್ತೀವಿ. ಆಕ್ಚುಲಿ ಇಟ್ ಇಸ್ ವೆರಿ ಟಫ್. ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಎಲ್ಲಾ ಸ್ಟೇಟ್ಗೂ ಹೋಗಿ ಪಬ್ಲಿಸಿಟಿ ಮಾಡೋದು ಅನ್ನೋದಿದೆಯಲ್ಲ, ಇಟ್ ಇಸ್ ಆಕ್ಚುಲಿ ಅ ಟಾಸ್ಕ್. ಎಸ್, ಯಾರು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾ ಇಲ್ಲ, ಇಟ್ ಇಸ್ ಆಲ್ಸೋ ಫ್ಯಾಕ್ಟ್. ಬಟ್ ನಮ್ ಒಂದು ಲಿಮಿಟ್ ಅನ್ನೋದು ಒಂದಿರತ್ತಲ್ಲ, ಲಿಮಿಟ್ ಅನ್ನೋದು ಇರತ್ತೆ ಅನ್ನೋದಕ್ಕಿಂತ ಇರದೇ ಒಂಚೂರು ಲಿಮಿಟ್. ಈಗ ಅದನ್ನ ಎಲ್ಲಾರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೀವಿ. ಲಕಿಲಿ ಎಲ್ಲರೂ ಒಂಚೂರು ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಫೀಲ್ ಇದೆ. ನಮ್ಮ ಕನ್ನಡ ಕಲಾಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ. ಸರ್, 12 ವರ್ಷದ ನಂತರ IP ಅರ್ಜುನ್ ಹಾಗೆ ಧ್ರುವ ಸರ್ಜಾ ಅಂದ ತಕ್ಷಣ ಈ ಅದ್ಧೂರಿ ಬಾಡೂಟ ರೆಡಿ ಇದೆ ಅಂತ ಹೇಳ್ಬೋದಾ ನಾವು? ಬಾರ್ಸೋದಷ್ಟೇ ಬಾಕಿ. ಇಟ್ ವಿಲ್ ಬಿ ಅ ಟ್ರೀಟ್ ಮ್ಯಾಮ್. ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಸ್ಗೂ ಕೇಟರ್ ಮಾಡಬೇಕು. ಒಂದು ಯೂನಿವರ್ಸಲ್ ಥಾಟ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು. ಮತ್ತೆ ಭಾಷೆ ಗೊತ್ತಿಲ್ದಿರೋರ್ಗು ಈ ಸಿನಿಮಾ ಇಷ್ಟ ಆಗಬೇಕು ಅನ್ನೋ ನಿಟ್ಟಿನಲ್ಲೇ ಮಾಡಿರೋದು. ಎಲ್ಲ ಲ್ಯಾಂಗ್ವೇಜಸ್, ತೆಲುಗು, ತಮಿಳವರು, ಹಿಂದಿಯವರು ಯಾರು ನೋಡಿದ್ರು ಸಿನಿಮಾ ನೋಡಿದ ತಕ್ಷಣ ಅರ್ಥ ಆಗಬೇಕು, ಇಷ್ಟ ಆಗಬೇಕು ಅನ್ನೋದಕ್ಕೆ ಮಾಡಿದ್ರು. ಸೊ ಇದ್ರ ಜೊತೆಗೆ ಇಲ್ಲಿ ಸ್ಕ್ರೀನ್ ಪ್ಲೇ ಸ್ಟೋರಿ ಅಂತ ಬಂದಾಗ ಅರ್ಜುನ್ ಸರ್ಜಾ ಸರ್ ಆಕ್ಷನ್ ಕಿಂಗ್, ಇಲ್ಲಿ ಆಕ್ಷನ್ ಪ್ರಿನ್ಸ್ಗೆ ಆಕ್ಷನ್ ಕಿಂಗ್ ಕತೆ ಬರಿಬೇಕಾದ್ರೆ ಅದ್ರ ಆಕ್ಷನ್ನೇ ಬೇರೆ ಲೆವೆಲ್ಗೆ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಗೆ ಎಷ್ಟು ಖುಷಿ ಇದೆ ಪರ್ಸನಲಿ? ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಅರ್ಜುನ್ ಅಂಕಲ್ದು ಒಂದು ಪೇಟ್ರಿಯಾಟಿಕ್ ಅನ್ನೋದು ಒಂದು 100% ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಒಂದು ಅಲ್ಲಿ ಇರುತ್ತೆ ಇದೆ. ಈಗಿನ ಟ್ರೆಂಡ್ಗೆ ಒಂದು ದೊಡ್ಡ ಮಟ್ಟದ ಸ್ವ್ಯಾಗ್ ಅಂತೂ ಇರುತ್ತೆ. ನಮ್ಮ ಯಂಗ್ಸ್ಟರ್ಸ್ ಎಸ್ಪೆಷಲಿ ಯೂತ್ಸ್ ಮಾತ್ರ ತುಂಬಾ ಹತ್ರ ಆಗತ್ತೆ ಈ ಸಿನಿಮಾ ಅನ್ನೋದು ನಂಬಿಕೆ. ಓಕೆ, ಓವರ್ ಆಲ್ ನಿಮ್ಮ ಟೀಮ್ ಹಾಗೆ ನಿಮ್ಮ ಜೊತೆಗೆ ನಟಿಸಿದಂಥವ್ರು, ಪ್ರೊಡ್ಯೂಸರ್ ಬಗ್ಗೆ ಮಾತಾಡೋದಾದ್ರೆ? ಪ್ರೊಡ್ಯೂಸರ್ ಹಿ ಈಸ್ ಅ ಲೈನ್ ಹಾರ್ಟೆಡ್ ಪ್ರೊಡ್ಯೂಸರ್. ಶಕ್ತಿ ಮೀರಿ ಮಾಡಿರೋಂಥ ಪ್ರೊಡ್ಯೂಸರ್ ಸರ್. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಬಿಡಿ ಸರ್ ಅವರು. ನಿಜವಾಗ್ಲೂ ಆಗಿಲ್ಲ. ಅದೇ ರೀತಿ ಅವ್ರಿಗೂ ಈಗ ಬಿಸ್ನೆಸ್ ಆಗಿದೆ ಅಂತ ಕೇಳಿದಾಗ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಥಿಯೇಟ್ರಿಕಲ್ ವೈಸ್ ಅಲ್ಲೂ ಚೆನ್ನಾಗಾದ್ರೆ ಅವ್ರಿಗೆ ಇನ್ನೂ ಒಳ್ಳೇದಾಗ್ಬೇಕು. ಯಾಕಂದ್ರೆ ನಮ್ಮ ಸಿನಿಮಾ ಅಂತ ಅಲ್ಲ, ಇನ್ನು ಸಾಕಷ್ಟು ಸಿನಿಮಾ ಮಾಡ್ಬೇಕು ಆತರ ನಿರ್ಮಾಪಕರು. ಸರ್, ಇಷ್ಟು ದೊಡ್ಡ ಬಡ್ಜೆಟ್ ನಿಮ್ಮ ಮೇಲೆ ಹಾಕುವಾಗ ವೆರಿ ಎಕ್ಸ್ಪೆನ್ಸಿವ್ ಅಂದಾಗ ಎಲ್ಲಾದ್ರೂ ಒಂದ್ಸಲ ಭಯ ಆಯ್ತಾ ಸರ್? ಭಯ ಆಯ್ತು, ಬಟ್ ಕಾನ್ಫಿಡೆನ್ಸ್ ಆಯ್ತು. ಯಾಕೆಂದ್ರೆ KVN ಅವರು ಟೈಅಪ್ ಆಗಿದ್ರು, ಮತ್ತೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ರು ಸಿನಿಮಾದಲ್ಲಿ. ಸೊ
ಭಯದ ಜೊತೆ ಒಂದು ನಂಬಿಕೆ. ಸೊ ಸಿನಿಮಾದೊಂದು ಕಾಂಟ್ರವರ್ಸಿ ಕೇಳುವಂತ ಒಂದು ಅಷ್ಟು ಆರೋಪ ಪ್ರತ್ಯಾರೋಪ, ಅದರ ಜೊತೆಗೆ ಅದು ಸ್ಟೇಷನ್ ಮೆಟ್ಲವರೆಗೂ ಹೋಗಿದ್ದು. ಸೊ ಈ ರೀತಿ ಸಣ್ಣ ಪುಟ್ಟ ವಿಘ್ನಗಳು ಒಂದು ಒಳ್ಳೆ ಕೆಲಸ ನಡೆಯುವಾಗ ಸಹಜ ಅಂತ ಹೇಳ್ತಾರೆ. ಸೊ ನಿಮ್ಮ ರಿಯಾಕ್ಷನ್ ಏನು, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ರಿಯಾಕ್ಟ್ ನಾನೇ ಯಾಕೆ ಮಾಡಬೇಕು, ಸಿಜಿ ಕಂಪನಿ ಅವ್ರು ಮಾಡಬೇಕು ರಿಯಾಕ್ಟ್. ನನ್ನ ರಿಯಾಕ್ಷನ್ ಏನಂದ್ರೆ ಡಿಸೆಂಬರ್ ಅಲ್ಲೇ ಡೇಟ್ ಅನೌನ್ಸ್ ಮಾಡಿದ್ವಿ. ಸೊ ಯೂಶಲಿ ನನ್ನ ಸಿನಿಮಾದಲ್ಲಿ ಏನಕ್ಕೆ ಡಿಲೇ ಅಂತ ಹೇಳಿದಾಗ ಎಲ್ಲರಿಗೂ ನಾನು ಒಬ್ಬನೇ ಕಾಣಿಸ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಒಂದು ಫ್ಯಾಕ್ಟ್ ಆಚೆ ಬಂದಿದೆ ಅಷ್ಟೇ. ಸೊ ಆದ್ರೂ ಪರವಾಗಿಲ್ಲ, ಇದು ಆಚೆ ಬಂದಿರ್ಲಿಲ್ಲ ಅಂದ್ಕೊಂಡು ನನ್ನ ಮೇಲೆ ಬರ್ತಿತ್ತು, ವಿಚ್ ಐ ವಾಸ್ ಓಕೆ ಫಾರ್. ಬಟ್ ಅವರೇ ಆಚೆ ಬಂದಿರೋದಕ್ಕೆ ಫ್ಯಾಕ್ಟ್ ವಾಸ್ ಸಿಜಿದು ಒಂಚೂರು ಮಿಸ್ಲೀಡ್ ಆಗಿ ವಂಚನೆ ಮಾಡೋದು. ಬಟ್ ಇಟ್ಸ್ ಓಕೆ, ತಿರುಗಿ ಬೇರೆ ಕಡೆ ಕೊಟ್ಟು ಸ್ಟಾರ್ಟ್ ಮಾಡಿ ಫೈನಲಿ ವಿ ಆರ್ ರೆಡಿ. ಒನ್ ಯುನಿಕ್ ಥಿಂಗ್ ಅಬೌಟ್ ಮಾರ್ಟಿನ್. ಮಾರ್ಟಿನ್ ಇಟ್ಸೆಲ್ಫ್ ಇಸ್ ಯುನಿಕ್. ಮಾರ್ಟಿನೇ ಯುನಿಕ್, ಎಸ್ಪೆಷಲಿ ಸ್ಕ್ರೀನ್ ಪ್ಲೇ. ಸರ್ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿಕ್ಕಾಬಡೆ ಖುಷಿ ಆಯಿತು. ಹಾಗೆ ನೀವು ಸಿಕ್ಕಿದಾಗ ಇಷ್ಟು ಈಸಿಯಾಗಿ ಬಿಡೋದಕ್ಕಾಗಲ್ಲ. ಒಂದು ರಿಕ್ವೆಸ್ಟಲ್ಲಿ ಒಂದು 5 minutesಲ್ಲಿ ನಿಮ್ಮ ಬಗ್ಗೆ ಪರ್ಸನಲ್ ಆಗಿ ತಿಳ್ಕೊಳ್ಳೋಂಥ ಒಂದಷ್ಟು ಪೇಷನ್ಸ್ ಇದೆ ಸರ್. ಇವಾಗ ನೋಡಿ, ಸಂಡೇ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದೇವೆ. ಒಂದಷ್ಟು ಜನ ಫ್ಯಾನ್ಸ್ಗಳು, ನಿಮ್ಮ ಅಭಿಮಾನಿಗಳು VIP ಹೊರಗಡೆ ಕಾಯ್ತಿದ್ದಾರೆ. ಸಖತ್ ಖುಷಿ ಆಗುತ್ತೆ ಸರ್ ಅದು ನೋಡಿದಾಗ. ವೈ ಬಿಕಾಸ್ ಸಿ ಎವ್ರಿ ಟೈಮ್ ಎವ್ರಿ ಸಂಡೇ ವೆನ್ ಯು ಆರ್ ಅವೈಲೇಬಲ್, ಅವ್ರಿಗೆ ಟೈಮ್ ಕೊಡೋದಿದೆ. ಅದು ಭಾಳ ಖುಷಿ ಆಗುತ್ತೆ. ನಿಮ್ಮ ಇವ್ರ ಬಗ್ಗೆ, ನಿಮ್ಮ ಅಭಿಮಾನಿಗಳ ಬಗ್ಗೆ, ನಿಮ್ಮ VIPs ಬಗ್ಗೆ ನೀವೆಷ್ಟು ವ್ಯಾಲ್ಯೂ ಮಾಡ್ತೀರಾ ಸರ್? ಅವರಿಂದನೇ ನಾನು ಇವತ್ತು ಇಲ್ಲಿ ಕೂತಿರೋದು, ಈ ಇಂಟರ್ವ್ಯೂ ನಡೀತಾರೆ. ದಟ್ ಐ ವಿಲ್ ನೆವರ್ ಎವರ್ ಫರ್ಗೆಟ್. ವೆನ್ ಐ ವಾಸ್ ಇನ್ ಟಫ್ ಟೈಮ್ಸ್, ನೋಬಡಿ ವಾಸ್ ದೇರ್. ನಾವು ಬೀದಿ ನಾಟಕ ಮಾಡ್ಬೇಕಾದ್ರೆ ನೋಬಡಿ ವಾಸ್ ದೇರ್. ನಾವು ಹೋಗಿ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಬನ್ನಿ ಅಂದ್ರೂ ನನಗೆ ಗೊತ್ತು ಒಬ್ರು ಆಡಿಯನ್ನ ಕರ್ಕೊಂಡ್ಬರೋದು ಎಷ್ಟು ಕಷ್ಟ ಅನ್ನೋದು. ಈಗ ಸಿನಿಮಾ ಎಲ್ಲ ಚೆನ್ನಾಗಾಗೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ರ ಕಾರಣ. ಚೆನ್ನಾಗ್ ಆದ್ಮೇಲೆ ಅವ್ರು ನಮ್ಮ ಹತ್ರ ಬಂದಾಗ ಐ ನೋ ದ ವ್ಯಾಲ್ಯೂ. ಸೊ ಐ ರಿಯಲಿ ವ್ಯಾಲ್ಯೂ ದಟ್. ಅದೆಲ್ಲದಕ್ಕಿಂತ ದೇರ್ ಆಲ್ಸೋ ವ್ಯಾಲ್ಯೂ ಮೀ ಅನ್ನೋದೇ ಖುಷಿ. ಟ್ರೈಲರ್ ನನಗೆ ಗೊತ್ತಾಯ್ತು ಎಷ್ಟು ಜನ ನಾನು ನೋಡಿದೆ ಇವತ್ತು ಸರ್. ನಿಮ್ಮ ಥರ ಪರ್ಸನಾಲಿಟಿಗೋಸ್ಕರ ಟ್ರೈ ಮಾಡಿದವರು, ಹೇರ್ ಸ್ಟೈಲ್ ಟ್ರೈ ಮಾಡಿದವರು, ಲುಕ್ಗೋಸ್ಕರ ಟ್ರೈ ಮಾಡಿದ್ರು. ಸೊ ಪರ್ಸನಲಿ ಅವ್ರಿಗೆ ಕಿವಿ ಮಾತು ಏನು ಹೇಳ್ತಾರೆ ಸರ್? ಬಿಕಾಸ್ ಬಾಡಿ ಬಿಲ್ಡ್ ಮಾಡಬೇಕು, ವರ್ಕೌಟ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ನಾನು ನೋಡ್ತಾ ಇರ್ತೀನಲ್ಲ, ವರ್ಕೌಟ್ ಮಾಡಿಲ್ಲ ಅಂದ್ರೆ ಗೊತ್ತಾಗುತ್ತೆ. ವರ್ಕೌಟ್ ಏನಕ್ಕೆ ಬಿಟ್ಟಿದ್ದೀರಾ ಅಂತ ಕೇಳ್ತೀನಿ ಅಷ್ಟೇ. ಕೆಲವೊಬ್ರು ಫ್ಯಾನ್ಸ್ಗಳು ಅವ್ರ ಜೊತೆಗಿರೋ ಫೋಟೋ ಇರ್ಬೋದು ಅಥವಾ ನಿಮ್ಮ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡ್ತಾರೆ. ಅದನ್ನ ನೀವು ನಿಜವಾಗ್ಲೂ ಲೈಕ್ ಮಾಡ್ತೀರಾ ಸರ್? ಅದನ್ನ ಅವರು ಲೈಕ್ ಮಾಡಿದ್ದನ್ನು ಸ್ಕ್ರೀನ್ ಶಾಟ್ ತಗೊಂಡು ಪೋಸ್ಟ್ ಮಾಡ್ಕೊಂಡು ತುಂಬಾ ಹೆಮ್ಮೆಲಿ ಖುಷಿಲಿ ಹೇಳ್ಕೊಳ್ತಾರೆ. ಅಷ್ಟು ನಿಜವಾಗ್ಲೂ ಡೀಪ್ ಡೈವ್ ಮಾಡಿದೀರಾ, ತುಂಬಾ ರಿಸರ್ಚ್ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್ ಅಲ್ವಾ? ಈಗ ನಮ್ಮ ಹುಡುಗರು ಅಂದ್ರೆ ನನ್ನ VIPs ಏನಾದ್ರು ಆಗ್ತಾರೆ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ಹೂ ಎವರ್ ಆಕ್ಟರ್ ಇದೆ, ನಮ್ಮ ಹುಡುಗರು ಹೋಗಿ ಅಲ್ಲಿ ಮೀಟ್ ಮಾಡ್ತಾ ಇದ್ರೆ ಅಂದ್ರೆ ಯಾವ ಆಕ್ಟರ್ ಇದ್ರು ಲೈಕ್ ಮಾಡ್ತೀವಿ. ಇವ್ರ ನಮ್ ಜೊತೆ ಇದ್ರೆ ಮಾತ್ರ ಅಲ್ಲ, ನೀವು ಹೋಗಿ ಚೆಕ್ ಮಾಡೋರು ಯಾರ ಜೊತೆ ಇದ್ರು ಡೆಫಿನೆಟ್ಲಿ ಲೈಕ್ ಮಾಡ್ತೀನಿ. ಯಾರಿಗಾನ ಟ್ಯಾಲೆಂಟ್ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರು ಅವ್ರು ನನ್ನ ಫ್ಯಾನ್ ಅಲ್ಲ ಅಂದ್ರೂ ನಾನು ಲೈಕ್ ಮಾಡ್ತೀನಿ ಸರ್. ಅದು ಗೊತ್ತಿದೆ, ಯಾಕಂದ್ರೆ ನಾವು ಎಂಡ್ ಆಫ್ ದ ಡೇ ಐವನ್ ಐ ಆಮ್ ಅನ್ ಆಡಿಯನ್ಸ್. ಹಾಗೆ TV19 ಇಂದ ನಾವು ಪೋಸ್ಟ್ ಮಾಡಿದಾಗಲೂ ನೀವು ಲೈಕ್ ಮಾಡಿದಾಗ ಹೆಮ್ಮೆ ಅನ್ಸುತ್ತೆ, ಖುಷಿ ಆಗುತ್ತೆ ಪರ್ಸನಲಿ ನಮಗೆ. ಅರೆ ನೋಡಿ, ಸುಮ್ಮನೆ ಸ್ವೈಪ್ ಮಾಡೋದ್ರಲ್ಲಿ ಲೈಕ್ ಮಾಡಿದವ್ರು ಇದೆಯಲ್ಲ, ಅದು ನಿಜವಲ್ಲ ನಮ್ಗೆ ಬೂಸ್ಟ್ ತರ ಖುಷಿ ಆಗುತ್ತೆ. ಅದಕ್ಕೆ ವಿ ಆರ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದನ್ನ ನಾನು ಫ್ಯಾನ್ ವಾರ್ ಅಂತ ಕರೆಯಲ್ಲ, ಏನಂತ ಹೇಳಬೇಕು ಅನ್ನೋದೇ ಒಂದು ಕೆಲವೊಮ್ಮೆ ಅನ್ಸುತ್ತೆ. ಸೈಕೋ ಮೆಂಟಾಲಿಟಿ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದಾ ಅಥವಾ ಏನೋ ನನಗೆ ಗೊತ್ತಿಲ್ಲ. ಓಕೆ, ಸೊ ಯಾವುದೋ ಒಂದು ವಿಚಾರ, ನಾವು ಯಾವುದೋ ಒಂದು ಕಂಟೆಂಟನ್ನು ಪೋಸ್ಟ್ ಮಾಡಿದಾಗ ಕಂಟೆಂಟ್ ಬಗ್ಗೆ ಅಲ್ಲಿ ಚರ್ಚೆ ಇರಲ್ಲ, ಅದೆಲ್ಲೋ ಹೋಗುತ್ತೆ. ಯಾವುದೋ ಪರ್ಸನ್ ಬಗ್ಗೆ ಹೋಗುತ್ತೆ, ಅಥವಾ ಕಾಲು ಎಳೆದ್ರ ಬಗ್ಗೆ ಹೋಗುತ್ತೆ, ಟಾಂಟ್ ಮಾಡೋದ್ರ ಬಗ್ಗೆ ಹೋಗುತ್ತೆ. ಇಂಥ ಮೆಂಟಾಲಿಟಿ ಜನಕ್ಕೆ ಏನು ಹೇಳ್ತೀರಾ? ಬಟ್ ನಿಮ್ಮ ಅಭಿಮಾನಿಗಳಂತೂ ಎಲ್ಲೂ ಬಿಟ್ಟಿಲ್ಲ, ಅವ್ರು ಸರಿಯಾಗಿ ಜವಾಬ್ ಕೊಡೋರು ನಾನು ನೋಡಿದ್ದೀನಿ. ಇಲ್ಲ ಮೇಡಮ್, ಕಾಲು ಎಳೆದಿ ಇಲ್ಲ, ಟಾಂಟ್ ಮಾಡಲಿ, ಕೆಟ್ಟದಾಗೆ ನೀವು ಮಾಡ್ತೀಯ, ಇದೆಲ್ಲ ಓಕೆ. ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಇವನ್ ಐ ಆಮ್ ಅ ಫ್ಯಾಮಿಲಿ ಪರ್ಸನ್, ದೇ ವಿಲ್ ಟ್ರಿಗರ್ ಹೂ ಎವರ್ ಇಟ್ ಇಸ್. ಕಾಲು ಎಳೆಯೋರ್ಗೆಲ್ಲ ಏನು ಹೇಳ್ತೀವಿ ಮೇಡಮ್, ವಾಟ್ ಕ್ಯಾನ್ ಐ ಸೇ? ಸೊ ಈ ಥರ ಈ ಫ್ಯಾನ್ ವಾರ್, ಸ್ಟಾರ್ ವಾರ್ ಬಗ್ಗೆ ನೀವು ಒಂದೇ ವರ್ಡಲ್ಲಿ ಏನಾದರೂ ಧ್ರುವ ಸರ್ಜಾ ಅವರು ಹೇಳ್ತಾರೆ ಅಂದರೆ ಏನು? ಒಂದೇ ವರ್ಡ್ ಅಲ್ಲ ಮೇಡಮ್. You can explain, sir. I'm ready to listen. All the best. Yes, thank you. Sir,
ಅಭಿಮಾನಿಗಳಾಗ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಆಗ್ಲಿ, ನಿಮ್ಮ ಸರೌಂಡಿಂಗ್ ಇರುವಂತಹ ಜನಗಳು ನಿಮ್ಮನ್ನ ಪ್ರೀತಿಸೋ ಜನ ನಿಮ್ಮನ್ನ ಆಕ್ಷನ್ ಪ್ರಿನ್ಸ್ ಅಂತ ಕರೆದ್ರೆ ಇಷ್ಟ ಆಗುತ್ತಾ, ಅಥವಾ ಧ್ರುವ ಸರ್ಜಾ ಅಂತ ಕರೆದ್ರೆ ಇಷ್ಟ ಆಗುತ್ತಾ, DS ಬಾಸ್ ಅಂದ್ರೆ ಇಷ್ಟ ಆಗುತ್ತಾ? ಜೆನ್ಯೂನ್ ಆಗಿ ಹೇಳಿಲ್ಲ, ಧ್ರುವ ಅವ್ರೆ ಇಷ್ಟ ಆಗುತ್ತೆ. ಏನ್ ಟೈಟ್ಲ್ ಕೊಟ್ರು ಬೇಡ ಆಕ್ಚುಲಿ. ಬಟ್ ಏನ್ ಕರೆದ್ರು ಐ ವಿಲ್ ರಿಯಾಕ್ಟ್. ಹೋಗಬಾರೋ ಅಂದ್ರೂ ಐ ವಿಲ್ ರಿಯಾಕ್ಟ್. ಲವ್ ಧ್ರುವ ಅಂತಾನು ಕರೀತಾರೆ, ಐ ವಿಲ್ ರಿಯಾಕ್ಟ್. ಎಷ್ಟೊಂದ್ ಜನ ಟ್ರಾಫಿಕ್ ಅಲ್ಲಿ ನಿಂತಾಗ ಎಷ್ಟೊಂದ್ ಜನ ಲೈ ಯಾವಾಗ್ಲೂ ಸಿನಿಮಾ ಹಾಕ್ತಾರೆ, ಇಮಿಡಿಯೇಟ್ ಆಗಿ ಅಕ್ಟೋಬರ್ ನೋಡಿ ಬ್ರದರ್ ಅಂತ ಹೇಳಿ. You don't get trigger, sir? My name is Dhruva. So what is there in that? So ಏನಾದ್ರೂ ಐ ಡೋಂಟ್ ಮೈಂಡ್ ಮೇಡಮ್. ಐ ಡೋಂಟ್ ಮೈಂಡ್ ಅಂಟಿಲ್ ಅನ್ಲೆಸ್ ನನ್ನ ಫ್ಯಾಮಿಲಿ ವರ್ಗು ಬರೋವರೆಗೂ ನಿಮ್ಮಂಗೆ ಅಲ್ವಾ ನಾನು. ಸೊ ಸೇಮ್ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಇನ್ನೇನಾದ್ರೂ ಐ ಆಮ್ ವೆರಿ ಸ್ಪೋರ್ಟಿವ್. ಐ ಹರ್ಡ್ ಅವರು ಚೆನ್ನಾಗಿ ಮಾತಾಡೋರ್ ಜೊತೆ ಚೆನ್ನಾಗಿರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಿರುಗು ನೋಡಲ್ಲ. ಇಲ್ಲ ಮೇಡಮ್, ಚೆನ್ನಾಗಿ ಮಾತಾಡಿರೋ ಜೊತೆ ಡೆಫಿನೆಟ್ಲಿ ಚೆನ್ನಾಗಿ ಮಾತಾಡ್ತೀನಿ. ನನ್ನ ಜೊತೆ ಚೆನ್ನಾಗಿ ಮಾತಾಡ್ಲಿಲ್ಲ ಅಂದ್ರೂ ನಾನು ಚೆನ್ನಾಗಿ ಮಾತಾಡ್ತೀನಿ. ನಮಗೆ ರೆಸ್ಪೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಚೆನ್ನಾಗಿ ಮಾತಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಥಿಂಗ್ಸ್, whoever it is, ಸೇಮ್ ಮೇಡಮ್, ನೀವ್ ಹೆಂಗೋ ನಾನು ಹಂಗೆ. ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ನಾನು ಒಂದೊಳ್ಳೆ ಪಾಠ ಕಲ್ತಿದ್ದೀನಿಪ್ಪ ಅಂತ ಹೇಳೋದಾದ್ರೆ ಎಲ್ಲ ಕಾಸ್ಟ್ಲಿ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ. ಕಾಸ್ಟ್ಲಿ ಲೆಸನ್ಸ್. ಸರ್, ನೀವು ವರ್ಕ್ ಮಾಡ್ಲೇಬೇಕು ಅನ್ಕೊಂಡಿರೋ 3 ಡೈರೆಕ್ಟರ್ಸ್ ನೇಮ್ ಪ್ಲೀಸ್. ಆ ಥರ ಇಲ್ಲ ಸರ್, ಎನಿ ನ್ಯೂ ಕಮರ್ಸ್, ಎನಿ ಅಜೀಲ್ ಇರುವಂತ ಪ್ಯಾಷನ್ ಇರುವಂತ ಡೈರೆಕ್ಟರ್ಸ್, ಅವ್ರ ಹೊಸ ಪ್ರಯತ್ನ ಮಾಡುವಂತ ಡೈರೆಕ್ಟರ್ಸ್. ಸೊ ನಾನು ಕೇಳ್ಪಟ್ಟಂಗೆ ನಿಮ್ಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ, ಹಳೆ ಹಾಡುಗಳು ತುಂಬಾ ಇಷ್ಟ ಪಡ್ತೀರಾ ಅಂತ ಗೊತ್ತು. ಸೊ ಹಳೆ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸಿನಿಮಾನ ರೀಕ್ರಿಯೇಟ್ ಮಾಡ್ತಾರೆ ಅನ್ನೋದಾದ್ರೆ ಯಾವ್ದಾದ್ರು ಒಂದು ಪಾತ್ರ ನಾನು ಪ್ಲೇ ಮಾಡ್ತೀನಪ್ಪ, ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂದ್ರೆ ಯಾವ ಪಾತ್ರ? ಹೊಸ ಜೀವನ, ಬಂಗಾರದ ಪಂಜರ, ಶಂಕರ್ ನಾಗ್ ಅವರು, ಅಣ್ಣವರು. ಅಲ್ಲ, ನನ್ನ ಇಷ್ಟವಾದ ಮೂವೀಸ್ ಅಂದ್ರೆ ಒಂದು ಪ್ಯಾಕೇಜ್ ಇರುವಂತ ಮೂವೀಸ್ ಅದು. ಟು ರೀಕ್ರಿಯೇಟ್ ನಾಗರಾವ್ ಅಂಡ್ ಆಲ್, ಈ 3 ಸಿನಿಮಾ ಇದೆಲ್ಲ ರೀಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ. ಸುಮ್ಮನೆ ನೋಡ್ಬಿಟ್ಟು ಖುಷಿ ಪಡ್ಬೇಕಷ್ಟೇ. ಅಲ್ಲ, ಇಂಥದೊಂದು ಪಾತ್ರ ಸಿಕ್ಕಿದ್ರೆ ನಾನು ಐ ಆಮ್ ರೆಡಿ ಟು ಪ್ಲೇ ಅಂತಂದ್ರೆ ಆ ತರ ಪಾತ್ರ ಸಿಕ್ಕಿದ್ರೆ ಇದೆಲ್ಲ ಒಳ್ಳೆ ಪಾತ್ರಗಳು. ಸರ್, ನಿಜಾನೇ ನಿಮ್ಗೆ ಆ ಸಿನಿಮಾಗಳು ಇಷ್ಟಪಟ್ಟು ಒಂದಷ್ಟು ಸಿನಿಮಾಗಳನ್ನ ನೀವು ಪ್ರೀತಿಯಿಂದ ನೋಡಿದ್ದಾವೆ, ಅಲ್ಲಿ ಆಯ್ಕೆ ಮಾಡಿ ಈ ತರ ಪಾತ್ರ ಸಿಕ್ಕರೆ ನಾನು ಮಾಡ್ತೀನಪ್ಪ, ಈ ತರ ಪಾತ್ರ ಸಿಕ್ಕಿದ್ರೆ ಮಾಡ್ತೀನಿ. ಬಟ್ ಆ ರೀತಿ ಮಾಡೋದಕ್ಕಿಂತ ಆಸ್ ಅನ್ ಆಡಿಯನ್ಸ್ ನೋಡಿ ಖುಷಿ ಪಡ್ತೀನಿ. ಓಕೆ ಸರ್, ಈಗ ಹಳೆ ಸಿನಿಮಾಗಳಲ್ಲಿ ಹೈಲೈಟ್ ಅಂದ್ರೆ ಹಾಡುಗಳು. ನಿಮ್ಮ ಫೇವ್ರೆಟ್ ಹಾಡು ತುಂಬಾ ಒಂದೆರಡು ಹೇಳೋದಾದ್ರೆ ನೀವು ಆವಾಗ ನೆನ್ಪು ಮಾಡ್ಕೊಳ್ತೀರಾ? ಬಯಸದೆಗಳು ಬಂದೆ ಅಂತ ಸಾಂಗ್, ಲಕ್ಷ್ಮಿ ಮತ್ತೆ ಜಯಚಂದ್ರ ಸರ್ ಅದಿದೆ, ಸುಮಾರಿದೆ. ನಿಮ್ ವೈಫ್ಗೆ ಹಾಡ್ತಿರ್ತೀರಾ ಈ ಹಾಡು? ನಾನು ಹಾಡಲ್ಲ, ನಾನು ಹಾಡಿದ್ರೆ ಅದು ಫೀಲ್ ಬರಲ್ಲ. ನಮ್ಮ ಡೆಡಿಕೇಟ್ ಮಾಡ್ಬೋದು ಅಷ್ಟೇ ಸಾಂಗ್. ಈ ಇಂಟಿಮೇಟ್ ಸೀನ್ಗಳಲ್ಲಿ ನಿಮ್ಮನ್ನ ನೋಡೇ ಇಲ್ಲ, ಯಾಕೆ? ಅದು ಧ್ರುವ ಸರ್ಜಾ ಅವ್ರಿಗೆ ಬಂದಿಲ್ವಾ ಅಥವಾ ಬಂದ್ರೆ ಇವ್ರು ಒಪ್ಕೊಳ್ತಾರ ಒಪ್ಕೊಳಲ್ವಾ? ಇದೊಂದು ಪ್ರಶ್ನೆ ಇದೆ ಸರ್ ನಂಗೆ, ಪ್ಲೀಸ್ ಟೆಲ್ ಮಿ. ಅಂತ ಪಾತ್ರ ಒಪ್ಕೊಳಲ್ಲ ಬಿಕಾಸ್ ಏನ್ ಗೊತ್ತಾ, ನನಗೆ ತುಂಬಾ ಜನ ಮಕ್ಕಳು ಫ್ಯಾನ್ಸ್ ಇದ್ದಾರೆ. ಅಂಡ್ ಆಲ್ಸೋ ನನಗೆ ಆದಂತ ಒಂದ್ ಪ್ರಿನ್ಸಿಪಲ್ಸ್ ಇದೆ. ತುಂಬಾ ಜನ ತಾಯಂದ್ರು ಬಂದು ಸಿನಿಮಾ ನೋಡ್ತಾರೆ, ಅವ್ರು ಯಾರು ಎಂಬಾರೆಸ್ ಆಗ್ಬಾರ್ದು. ಈಗ ಪೇರೆಂಟ್ಸ್ ಎಲ್ಲ ಬಂದು ಸಿನಿಮಾ ನೋಡಿದಾಗ ಎಂಬಾರೆಸ್ ಆಗ್ಬಾರ್ದು. ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ನಿಮ್ ಸಿನಿಮಾನ ಚಿಕ್ಕ ಮಕ್ಕಳು ಈ 6 to 60 ಅಂತಾರಲ್ಲ, ಹಾಗೆ ಪ್ರತಿಯೊಬ್ಬರು ನೋಡಿದ್ರೆ ಈ ಸರಿ ಮಕ್ಳಿಗೆ ಏನ್ ಕೊಡ್ತಾ ಇದೀರಾ ಸರ್? ಒಳ್ಳೆ ಆಕ್ಷನ್ ಇರುತ್ತೆ, ನಾಯಿ ಜೊತೆ ದೊಡ್ಡ ದೊಡ್ಡ ಸೀಕ್ವೆನ್ಸ್ ಗಳು ಇರುತ್ತೆ, ಒಂದ್ ಒಳ್ಳೆ ಸ್ವ್ಯಾಗ್ ಇರುತ್ತೆ. ಓಕೆ, ಸೊ ನಿಮ್ಮನ್ನ ನೀವು ಡಿಸ್ಕ್ರೈಬ್ ಮಾಡೋದಾದ್ರೆ ಜಸ್ಟ್ 3 words ಅಲ್ಲಿ ಪ್ಲೀಸ್. ನಾನು ಡಿಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, yourself. ನೋ ಮೇಡಮ್, ಐ ಡೋಂಟ್ ಹ್ಯಾವ್ ವರ್ಡ್ಸ್. ಸರ್, ಆ ಸೀನಲ್ಲಿ ಡಾಗ್, ಸರ್ ಯು ಆರ್ ಅನಿಮಲ್ ಲವರ್, ಹೇಗೆ ಪೆಟ್ ಲವರಾ ನೀವು? ಓಕೆ, ಅದರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಅದು ಟಿಬೇಟಿಯನ್ ಮ್ಯಾಸ್ಟಿಫ್ ಇದೆ. ಸೊ ಅದು ಯಾರ್ದು ಕ್ಯೂರಿಯಾಸಿಟಿ ಸರ್ ನಂಗೆ, ಯಾರ್ದು ಅದು ಡಾಗ್? ಶೂಟ್ಗಷ್ಟೇ ತರಿಸಿದ್ದ? ಶೂಟ್ಗಷ್ಟೇ ತರಿಸಿದ್ದು. ಓಕೆ, ಅವ್ರ ಹೆಸರು ರಾಜ ಅಂತ. ಆ ಸೀನ್ ಹೆಂಗಿತ್ತು ಗೊತ್ತಾ ಸರ್, ಜನ ಕೂಗಾಡುವಾಗ ಯಾವ್ದೋ ಡಾಗ್ ನಿಮ್ಗೆ
ಬಿಸ್ಕೆಟ್ ಶೇರ್ ಮಾಡೋ ಥರ ಇರಲಿಲ್ಲ, ಯಾವುದೋ ಲೈನ್ ಇನ್ನೊಂದು ಲೈನಿಗೆ ತಿನ್ಸೋ ಥರ ಇದು ಇತ್ತು. ತುಂಬಾ ಫೆರೋಷಿಯಸ್ ಅದು. ಹ್ಮ್ ಸೊ ಫೈನಲಿ ಆಯ್ತು ಆ ಶಾಟ್, ಒಂದೇ ಶಾಟ್, ಓಕೆ ಒಂದೇ ಅಟೆಂಪ್ಟ್ ಆಯ್ತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಕೊಟ್ಟು ನಮಗೆ ಎನ್ಕರೇಜ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅಲ್ಲ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಮಾರ್ಟಿನ್ ಚಿತ್ರ ನೋಡಿ ನಿಮ್ಮ ಧ್ರುವ ಸರ್ಜನ ಎಲ್ಲಾ ಸಿನಿಮಾಲು ಈಗ ಆಶೀರ್ವಾದ ಮಾಡಿದ್ರು, ಈ ಸಿನಿಮಾದಲ್ಲೂ ಆಶೀರ್ವಾದ ಮಾಡಿ ಕೈ ಹಿಡೀರಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಜೈ ಹಿಂದ್. ಸರ್ ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ಹೇಳೋದಷ್ಟೇ, ಈ ದಸರಾ ಹಬ್ಬದ ದಿನ ಅದ್ಧೂರಿ ಮೆರವಣಿಗೆ ಅಂತೂ ಇದ್ದೇ ಇರುತ್ತೆ, ಅದು ಮಾರ್ಟಿನ್ ಮೆರವಣಿಗೆ. ಸೊ ನೀವು ಯಾರು ಮಿಸ್ ಮಾಡ್ದೇನೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಯಾಕಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ, ಯಾವುದೋ ಒಂದೆರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇರೋದಲ್ಲ, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿರೋದು. ಹೆಮ್ಮೆಯಿಂದ ನಾವು ಇನ್ನೊಬ್ರಿಗೆ ಹೇಳ್ಕೊಳ್ಬೋದು, ನಮ್ಮ ಸಿನಿಮಾ ಅಂತ. ಎಂಥವ್ರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಒಂದಷ್ಟು ಕಮೆಂಟ್ಸ್ಗಳಲ್ಲಿ ನಾನು ನೋಡಿದ್ದೀನಿ, ಯಾರ್ಯಾರು ಹೇಟ್ ಮಾಡ್ತಿದ್ರು ಅವರೆಲ್ಲ ಲವ್ವರ್ಸ್ ಆಗ್ತಾರೆ ಈಗ ಧ್ರುವ ಸರ್ಜಾಗೆ ಅಂತ. ನೀವು ಟ್ರೈ ಮಾಡಿ ನೋಡಿ, ಹೇಟರ್ ಆಗಿದ್ರು ಕೂಡ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ಸಿನಿಮಾ ಹೆಂಗಿತ್ತು, ಇಷ್ಟ ಆಯ್ತಾ ಏನು ಅಂತ. ಅದಕ್ಕೋಸ್ಕರನಾದ್ರೂ ಸಿನಿಮಾ ನೋಡ್ಲೇಬೇಕು. ನಾವು ಕನ್ನಡದವರು ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡೋ ಮುಖಾಂತರ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.